ಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇಂದು ಕಿದ್ವಾಯಿ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಕಟ್ಟಡವನ್ನು ಪರಿಶೀಲಿಸಿ ಕಟ್ಟಡವನ್ನು ನವೆಂಬರ್ ಒಳಗೆ ಪೂರ್ಣಗೊಳಿಸಬೇಕೆಂದು ಅಲ್ಲಿನ ಅಧಿಕಾರಿಗಳಿಗೆ ತಿಳಿಸಿದರು. ಈಗ ನಿಮ್ಮ ಪ್ಲಾನ್ ಎಲ್ಲಿದೆ? ಇಲ್ಲಿ ಸರಿ ಇಲ್ಲ ನೋಡಿ ಹಿಂದೆ ಬರ್ರು ಅದು ಈಗ ಅಮೌಂಟ್ ಟೈಮ್ ಟೈಮ್ ಅಕ್ಟೋಬರ್ ತನಕ ಇದೆ. ಅಕ್ಟೋಬರ್ ಅಂದರೆ ಆಲ್ರೆಡಿ ಜುಲೈ ಆಗಸ್ಟ್ 8 months ಟೈಮ್ ಆಗಸ್ಟ್ ಗುಲ್ಬರ್ಗ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಎಲ್ಲ ನಮ್ಮ ಆಸ್ಪತ್ರೆಗಳನ್ನು ಇವತ್ತು ಪರಿಶೀಲನೆ ಮಾಡಲಿಕ್ಕೆ ನಾನು ಬಂದಿದ್ದೆ. ಇವತ್ತು ಇಲ್ಲಿ ತಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ 200 ಬೆಡ್ಡಿನ ಒಂದು ಕ್ಯಾನ್ಸರ್ ಆಸ್ಪತ್ರೆಯನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ನಮ್ಮದು 90 ಬೆಡ್ ಹಾಸ್ಪಿಟ್ಲ್ ಇದೆ. 210 ಬೆಡ್ ಮಾಡಿದರೆ 300 ಬೆಡ್ ಒಂದು ರೀಜ್ನಲ್ ಕ್ಯಾನ್ಸರ್ ಸೆಂಟರ್ ಮಾಡಬೇಕು ಅಂಥೇಳಿ ಇದನ್ನು ಈಗಾಗಲೇ ನೀವು ನೋಡಿದ್ದೀರಿ. ಈಗ ಬಂಕರು ಎಲ್ಲ ರೆಡಿ ಆಗ್ತಾ ಇದೆ. ಅವ್ರಿಗೆ 6 ತಿಂಗಳೊಳಗೆ ಮುಗಿಸಿ ಆಗಸ್ಟ್ ಒಳಗೆ ಇದು ಇನಾಗ್ರೇಷನ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅವ್ರಿಗೆ ಒಂದು ಟೈಮ್ ಲೈನ್ ಕೊಟ್ಟಿದ್ದೀವಿ. ಇದಕ್ಕೆ ಬೇಕಾಗ್ತಕ್ಕಂಥ ಉಪಕರಣಗಳನ್ನು ಕೂಡ ನಾವು ಈಗಾಗಲೇ ಅದಕ್ಕೆ ಟೈಅಪ್ ಮಾಡ್ಕೊಳ್ಳೋಕ್ಕೂ ಕೂಡ ಎಲ್ಲ ಮಾಡ್ತಾಯಿದ್ದೀವಿ. ಹಾಗಾಗಿ ಇವತ್ತು ಕಲಬುರಗಿಯಲ್ಲಿ ನಡೀತಾ ಇರತಕ್ಕಂಥ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಒಂದು ಬ್ರಾಂಚು, ಇದಾದಮೇಲೆ ನಾನು ಈಗ ಆ ಒಂದು ಬರ್ನ್ಸ್ ಯೂನಿಟ್ಗೆ ಹೋಗ್ತಾ ಇದ್ದೀನಿ. ಅದೊಂದು 2 ತಿಂಗಳಲ್ಲಿ ಇನಾಗ್ರೇಷನ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ 200 ಬೆಡ್ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಅದಕ್ಕೂ ಕೂಡ ವಿಸಿಟ್ ಮಾಡ್ತೀನಿ. ಇದಾದಮೇಲೆ ನಮ್ಮ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತು, ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ, ನಿಮ್ಯಾನ್ಸ್, ಇವು 6 ಆಸ್ಪತ್ರೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ನಾನು ಹೋಗ್ತಾಯಿದ್ದೀನಿ. ಬರ್ಬೋದು ನಿಮ್ಮ ಜೊತೆ.